ತರುವ ಸಂದರ್ಭದಲ್ಲಿ ಈ ಭೂಮಿ ಹೇಗಿತ್ತು, ಈ ಭೂಮಿಯ ಆಹಾರ ಪದ್ಧತಿ ಹೇಗಿತ್ತು, ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತಿದ್ವಿ, ಆವಾಗ ಯಾವ ರೀತಿಯ ರೋಗಗಳಿತ್ತು, ಆವಾಗ ಹೇಗೆ ಯಾರಿಗೆ ಯಾವ ರೋಗ ಇತ್ತು, ಇದನ್ನು ಸ್ವಲ್ಪ ಹಿಂದೆ ಯೋಚನೆ ಮಾಡಿದರೆ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳನ್ನು ತಂದುಕೊಂಡವರು ಯಾರು? 40 ವರ್ಷ ಈ ಮಧ್ಯಸ್ಥ ವಯಸ್ಸಿನಲ್ಲಿ ಡಯಾಬಿಟಿಸ್ ಬರೋದು ನಾವು ಪಾಲಿಸುವಂತ ಜೀವನ ಶೈಲಿಯಿಂದ ಬರುವ ಸಾಧ್ಯತೆ ಇರ್ತದೆ. ಇದು ಹೆಂಗಂದ್ರೆ ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟಂಗೆ, ನಾವು ಬ್ಯಾಂಕಲ್ಲಿ ಒಂದ್ ಸ್ವಲ್ಪ ದುಡ್ಡಿಟ್ಟು ನಾವು ಅದನ್ನ ಮನಸ್ಸೋ ಇಚ್ಛೆ ಖರ್ಚು ಮಾಡ್ತಾ ಇದ್ರೆ 10-15 ವರ್ಷಕ್ಕೆ ಒಂದು 5 ವರ್ಷಕ್ಕೆ ಏನೂ ಇರೋದಿಲ್ಲ. ಸೊ ಅದೇ ರೀತಿ ಡಯಾಬಿಟಿಸ್ ಅನ್ನೋದು ನಾವು ಮನಸ್ಸೋ ಇಚ್ಛೆ ನಾವು ತಿಂತಾ ಇದ್ದು, ನಾವು ಮನಸ್ಸೋ ಇಚ್ಛೆ ನಮ್ಮ ಜೀವನ ಶೈಲಿಯನ್ನ ನಡೆಸ್ತಾ ಇರ್ತೀವಿ ಅಂದ್ರೆ 5 ವರ್ಷ 10 ವರ್ಷಕ್ಕೆ ತತ್ಕಾಲ್ ಟಿಕೆಟ್ ತಗೊಂಡು ನಿಂತ್ಕೋಬೇಕಾಗ್ತದೆ, ನಮಗೆ ಡಯಾಬಿಟಿಸ್ ಬರ್ತದೆ ಅಂತ. ಕೂಡ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದು ಅಂಶ ಇರುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ತಿನ್ನುವ ಆಹಾರ ಎಷ್ಟು ಬ್ಲಡ್ ಶುಗರ್ ಅನ್ನ ನಮ್ಮ ರಕ್ತದಲ್ಲಿ ಜಾಸ್ತಿ ಮಾಡ್ತದೆ ಅಂತ. ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡಿರ್ತೇವೆ, ಸಕ್ಕರೆ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂತೇವೆ. ಸಕ್ಕರೆ ಸುಮಾರು 100ಕ್ಕೆ 100% ಶುಗರ್ ಅನ್ನ ಜಾಸ್ತಿ ಮಾಡ್ತದೆ. ಸೊ ಪ್ರತಿಯೊಂದು ಆಹಾರವನ್ನು ಕೂಡ ನಾವು ಸಕ್ಕರೆಗೆ ಹೋಲಿಸ್ತೇವೆ. ನಾವು ತಿನ್ನುವ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇದನ್ನೆಲ್ಲ ಸಕ್ಕರೆಗೆ ಹೋಲಿಸಿ ಎಷ್ಟು ಪ್ರಮಾಣದಲ್ಲಿ ಅದರ ನಮ್ಮ ರಕ್ತದಲ್ಲಿ ಶುಗರ್ನ ಹೆಚ್ಚು ಮಾಡ್ತದೆ ಅಂತ ವೈಜ್ಞಾನಿಕವಾಗಿ ಕೂಡ ಕಂಡುಹಿಡಿದಿದ್ದಾರೆ. ಆ ವಿಷಯಕ್ಕೆ ಬರೋದಾದ್ರೆ ಡಯಾಬಿಟಿಸ್ ಅನ್ನ ಶ್ರೀಮಂತರದು, ದವಸ ಧಾನ್ಯ ಬಡವರದು ಅಂತ ಹೇಳ್ತಾರೆ. ಆದ್ರೆ ಆರೋಗ್ಯ ಬಡವರದು, ರೋಗಿಗಳು ಶ್ರೀಮಂತರು ಅಂತ ಕೂಡ ಹೇಳ್ತಾರೆ. ಇದು ಮದ್ದಲ್ಲ, ಇದು ಟ್ಯಾಬ್ಲೆಟ್ ಅಲ್ಲ, ಇದು ಫುಡ್. ಅರ್ಥ ಮಾಡ್ಕೊಳ್ಳಿ. ಅಕ್ಕಿ ಬದಲಿಗೆ ಸಿರಿಧಾನ್ಯದ ಅಕ್ಕಿ, ಗೋಧಿ ಬದಲಿಗೆ ಸಿರಿಧಾನ್ಯದ ಅಕ್ಕಿ, ಮೈದಾ ಬದಲಿಗೆ ಸಿರಿಧಾನ್ಯದ ಪೌಷ್ಟಿಕ ಹಿಟ್ಟುಗಳು, ಇದನ್ನು ಯೂಸ್ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.